ಸ್ನೇಹಿತರೆ, ನಾಳೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ, ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಅಂತಂದರೆ ಈ ಒಂದು ಕುಂಕುಮದ ನೀರಿನಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮ್ಮ ಸರ್ವ ದೋಷಗಳನ್ನು, ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಇದನ್ನು ನಾಳೆ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಮಾಡ್ಕೊಳ್ಬೇಕು. ಇದು ನಾವು ಮಾಡ್ಕೊಳ್ತಾ ಇರೋದು ಯಾರಿಗೂ ಕೂಡ ಹೇಳ್ದಂಗೆ ಮಾಡಿಕೊಂಡ್ರೆ ಅತ್ಯಂತ ಶೀಘ್ರವಾಗಿ ಫಲಿಸುತ್ತೆ ಸ್ನೇಹಿತರೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇಲ್ಲ ಅನಿಸುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ, ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ. ಮನೆಯಲ್ಲಿ ಇರುವಂಥ ಹಿರಿಯರಿಗೆ ಹುಷಾರಿಲ್ಲದೆ ಆಗುವಂಥದ್ದು, ಮಕ್ಕಳಿಗೆ ಹುಷಾರಿಲ್ಲದೆ ಆಗುವಂಥದ್ದು, ಅಥವಾ ಮಕ್ಕಳು ಎಲ್ಲಾದರೂ ಬಿದ್ದುಬಿಟ್ಟು ಬರೋದು, ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಪದೇ ಪದೇ ರಕ್ತವನ್ನು ನೋಡ್ತಾ ಇರುವಂಥದ್ದು, ಏನೋ ಒಂದು ರೀತಿ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಯಾವಾಗಲೂ ಏನೋ ಒಂಥರ ಮನೆಯಲ್ಲಿ ಒಂದು ರೀತಿ ದುರ್ವಾಸನೆ ಬಂದಂಥ ಆಗುವಂಥದ್ದು, ಹಾಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಮನೆಯಲ್ಲಿ ಪದೇ ಪದೇ ಆಹಾರ ಪದಾರ್ಥಗಳು ಹಾಳಾಗ್ತಾ ಇರುತ್ತೆ. ಮನೆಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೆಗೆಟಿವಿಟಿ ತುಂಬಿ ತುಳುಕ್ತಾ ಇರುವಂಥ ಮನೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೆಗೆಟಿವಿಟಿ ಇದೆ, ನಮಗೇನೋ ಸಮಸ್ಯೆಗಳಾಗ್ತಾಯಿದೆ, ನಾವು ಕಷ್ಟಗಳಿಂದ ಹೊರಗೆ ಬರಬೇಕು, ಯಾವ ರೀತಿ ಬರೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಅನ್ನೋವಂಥವ್ರು ಈ ಪರಿಹಾರವನ್ನು ಸುಲಭವಾಗಿ, ಅತ್ಯಂತ ಶೀಘ್ರವಾಗಿ ಇದನ್ನು ಮಾಡಿಕೊಂಡ 24 ಗಂಟೆ ಒಳಗಡೆ ನಿಮಗೆ ಫಲಿತಾಂಶ ಸಿಕ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ. ಇದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಈ ಪರಿಹಾರವನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಇವತ್ತು ಮಂಗಳವಾರ ಬಂದಿರೋದ್ರಿಂದ ಈ ಕುಂಕುಮದ ನೀರಿನ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಗಾಜಿನ ಲೋಟದಲ್ಲಿ ನಾವು ಕುಂಕುಮದ ನೀರನ್ನು ಮಾಡಿಕೊಂಡು ಅದರಲ್ಲಿ ಮುಖ್ಯವಾಗಿ ಈ ಒಂದು ಪದಾರ್ಥವನ್ನು ಸೇರಿಸ್ಕೊಂಡು ಆ ನೀರನ್ನು ಮಾಡಿಕೊಂಡು ಒಂದು ಪ್ರತ್ಯೇಕ ಜಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಪ್ರತ್ಯೇಕ ಜಾಗದಲ್ಲಿ ನೀವು ಇಟ್ರಿ ಅಂದರೆ ಸಾಕು, ನಿಮಗೆ ಮರುದಿನದ ಒಳಗಡೆ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಯಾವಾಗಲೂ ಗಂಡ ಹೆಂಡತಿಗೆ ಕಿರಿಕಿರಿ ಆಗ್ತಿರುತ್ತೆ, ಜಗಳ ಆಗ್ತಿರುತ್ತೆ, ಹಣಕಾಸಲ್ಲಿ ವ್ಯತ್ಯಯ ಆಗ್ತಿರುತ್ತೆ, ಯಾವುದೇ ಲಾಭಾಂಶ ಇರೋದಿಲ್ಲ, ವ್ಯಾಪಾರ ವಹಿವಾಟುಗಳು ಕುಂಠಿತ ಆಗಿರುತ್ತೆ, ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಾಗ್ತಿರುತ್ತೆ. ಕೆಲವೊಮ್ಮೆ ಎಷ್ಟು ಪ್ರಯತ್ನ ಪಟ್ಟರು ಕೈಗೊಂದು ಕೆಲಸ ಸಿಗ್ತಾ ಇರಲ್ಲ, ಏನೇ ಆಸೆ ಪಟ್ಟರು ಕೂಡ ನೆರವೇರ್ತಾ ಇರೋದಿಲ್ಲ, ಅನಾವಶ್ಯಕವಾಗಿ ಕಷ್ಟಗಳು ಬರ್ತಾ ಇರುತ್ತೆ, ವಿಪರೀತ ಸಾಲಗಳಾಗ್ತಾ ಇರುತ್ತೆ, ಪದೇ ಪದೇ ಅನಾವಶ್ಯಕ ಖರ್ಚುಗಳಿಂದ, ಸಾಲ ಬಾಧೆಗಳಿಂದ ಸಾಕಷ್ಟು ನೊಂದಿದ್ದೀರಾ, ಆದಾಯ ಕಡಿಮೆ, ಸಾಲ ಜಾಸ್ತಿ ಆಗ್ತಿದೆ, ಖರ್ಚು ಜಾಸ್ತಿ ಆಗ್ತಿದೆ ಅಂದರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಖಂಡಿತವಾಗ್ಲಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಸ್ನೇಹಿತರೆ. ಅದರಲ್ಲೂ ಈ ಒಂದು ಅಮಾವಾಸ್ಯೆ ಏನಿದೆ ನೋಡಿ ಸ್ನೇಹಿತರೆ, ಈ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ, ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೀತಾರೆ. ಹಾಗೆಯೇ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂಥ ಅಮಾವಾಸ್ಯೆ. ಜ್ಯೇಷ್ಠ ಅಮಾವಾಸ್ಯೆ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ಅಮಾವಾಸ್ಯೆ. ಆ ಅಮಾವಾಸ್ಯೆ ದಿನ ನಾವು ಯಾವುದೇ ರೀತಿಯ ಪರಿಹಾರಗಳನ್ನು ಸಂಕಲ್ಪಪೂರ್ವಕವಾಗಿ ಮಾಡ್ಕೊಂಡ್ವಿ ಅಂದರೆ ಖಂಡಿತವಾಗಿ ಅದು ನಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಅದ್ಭುತವಾದಂಥ ಫಲಿತಾಂಶ ತಂದುಕೊಡುವಂಥ ಈ ಕೆಂಪು ನೀರಿನ ಒಂದು ಪರಿಹಾರ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನೀವು ಹಿಂದಿನಿಂದ ನೋಡ್ಕೊಂಡೇ ಬಂದಿರ್ತೀರ. ಯಾಕಂದರೆ ನಮ್ಮ ಹಿರೀಕರು, ತಾಯಿ, ತಂದೆ, ತಾತ, ಅಜ್ಜಿ ಈ ರೀತಿಯಾದಂಥವರು ಪದೇ ಪದೇ ಈ ಪರಿಹಾರಗಳನ್ನು ಮಾಡ್ತಾ ಇರ್ತಾರೆ. ನಿಮಗೂ ಗೊತ್ತಿರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರನ್ನ ನೀವು ಕೇಳಿದರೂ ಕೂಡ ಇದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಇದು ಇತ್ತೀಚೆಗೆ ಬಂದಿರುವಂಥದ್ದಲ್ಲ, ಅನಾದಿ ಕಾಲದಿಂದ ನಡ್ಕೊಂಬಂದಿರುವಂಥದ್ದು. ನಂಬಿಕೆಯಿಂದ ಮಾಡ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ. ಮಂಗಳವಾರದ ದಿನ ಬಂದಿರುವಂಥ ಅಮಾವಾಸ್ಯೆ ಅಂತೂ ಈ ರೀತಿ ಕಾರ್ಯತಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಅದ್ಭುತವಾದಂಥ ದಿನ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ. 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುವಂಥ ಪರಿಹಾರ. ಧನಾಭಿವೃದ್ಧಿ ಆಗುತ್ತೆ, ಮಾನಸಿಕ ಖಿನ್ನತೆಗಳು ದೂರವಾಗುತ್ತೆ, ಕಣ್ಣು ದೃಷ್ಟಿಗಳು, ನರದೃಷ್ಟಿಗಳು, ಮಾಟ ಮಂತ್ರ, ಏನೇ ಕೆಟ್ಟದನ್ನು ನಿಮಗೆ ಯಾರೇ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ ಮಾಡಿದರೂ ಕೂಡ ಅದೆಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ಕೆಂಪು ನೀರು ಹಿಡಿದಿಟ್ಕೊಂಡು ಸಂಪೂರ್ಣವಾಗಿ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ಮನೆಯಲ್ಲಿ ದೈವ ಕಳೆ ಹೆಚ್ಚಾಗುತ್ತೆ, ಕಷ್ಟಗಳು, ಬಾಧೆ, ಬಂಧನಗಳು ದೂರವಾಗುತ್ತೆ. ನೀವು ಇದನ್ನು ಮಾಡಿಕೊಂಡ ನಂತರ ನಿಮಗೇ ಗೊತ್ತಾಗುತ್ತೆ, ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ. ಇದನ್ನು ನೀವು ಮಾಡ್ಕೋಬೇಕಂದ್ರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು. ಮನೆಯಲ್ಲಿ ಇರುವಂಥ ಯಾರಿಗೂ ಕೂಡ ಹೇಳ್ಬಾರ್ದು. ಗಂಡಂಗಾಗಲಿ ಅಥವಾ ಮಕ್ಕಳಿಗಾಗಲಿ, ಮನೆಯಲ್ಲಿರುವಂಥ ಹಿರಿಕರಿಗಾಗಲಿ ಯಾರಿಗೂ ಹೇಳ್ಬೇಡಿ. ನಿಮಗೆ ತುಂಬ ಸಮಸ್ಯೆ ಆಗ್ತದೆ ಅಂತಂದರೆ
ಖಂಡಿತ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಗಾಜಿನ ಲೋಟ. ಗಾಜು ಕುಜಕಾರಕ ಆಗಿರೋದ್ರಿಂದ ಗಾಜಿನ ಲೋಟವನ್ನೇ ಇದರಲ್ಲಿ ಬಳಸ್ಕೊಳ್ಳಿ ಸ್ನೇಹಿತರೆ. ಗಾಜಿಗೆ ಆಕರ್ಷಿಸುವಂಥ ಶಕ್ತಿ ಇದೆ, ನೆಗೆಟಿವಿಟಿಯನ್ನು ತನ್ನತ್ತ ಸೆಳೆದಿಟ್ಕೊಳ್ಳುವಂಥ ಶಕ್ತಿ ಇದೆ. ಹಾಗಾಗಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಲೋಟದಷ್ಟು ನೀರು, ಸ್ವಲ್ಪ ಕಡಿಮೆ ನೀರನ್ನೇ ಹಾಕೊಳ್ಳಿ, ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕೊಳ್ಳಿ. ಯಾಕಂದರೆ ಆ ನೀರನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಚೆಲ್ಲಬಾರ್ದು. ಹಾಗಾಗಿ ಆ ರೀತಿಯಾಗಿ ನೋಡಿಕೊಂಡು ಒಂದಷ್ಟು ನೀರನ್ನ ಅದರಲ್ಲಿ ತುಂಬಿಕೊಂಡಾದ್ಮೇಲೆ ಸ್ನೇಹಿತರೆ ಅದಕ್ಕೆ 1 ಸ್ಪೂನಷ್ಟು ಕುಂಕುಮವನ್ನು ಹಾಕೊಳ್ಳಿ. ಕುಂಕುಮವನ್ನು ಹಾಕುವಾಗ ಸಂಕಲ್ಪ ಮಾಡಿ ಹಾಕ್ಕೊಳ್ಬೇಕು. ನಾನು ಈ ಒಂದು ಕಾರ್ಯತಂತ್ರವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಕುಂಕುಮವನ್ನು ಹಾಕ್ಕೊಳ್ಬೇಕಾದ್ರೆ ನನ್ನ ದೋಷಗಳು ನಿವಾರಣೆ ಆಗಲಿ, ನಮ್ಮ ಕಷ್ಟಗಳು ನಿವಾರಣೆ ಆಗಲಿ, ಅನಾರೋಗ್ಯ ಸಮಸ್ಯೆಗಳು ದೂರವಾಗಲಿ, ಹಣಕಾಸಿನ ಸಮಸ್ಯೆಗಳು ದೂರವಾಗಲಿ, ಯಾರೇ ನಮಗೆ ಮಾಟ ಮಂತ್ರ ಮಾಡಿದರೂ ಕೂಡ, ಯಾರೇ ನಮ್ಮ ಮೇಲೆ ಕೆಟ್ಟ ಕಣ್ಣು ದೃಷ್ಟಿಗಳನ್ನು ಬೀರಿದರೂ ಕೂಡ ಅದೆಲ್ಲವೂ ಕೂಡ ನಿರ್ಮೂಲವಾಗಬೇಕು. ಮುಂಬರುವಂಥ ದಿನಗಳಲ್ಲಿ ಎಲ್ಲವೂ ಕೂಡ ಶುಭಪ್ರದಾಯಕವಾಗಿರಬೇಕು, ಆರೋಗ್ಯ ವೃದ್ಧಿ ಆಗಬೇಕು, ಜೀವನದಲ್ಲಿ ಯಶಸ್ವಿ ಆಗಬೇಕು, ಧನಪ್ರಾಪ್ತಿ ಆಗಬೇಕು, ಎಲ್ಲ ರೀತಿಯ ಸುಖ ಸಂಪತ್ತು ಸಮೃದ್ಧಿ ನಮ್ಮ ಮನೆಯಲ್ಲಿ ನೆಲೆಯೂರಬೇಕು. ಮಕ್ಕಳ ವಿದ್ಯಾಭ್ಯಾಸವಾಗಿರಲಿ, ಮಕ್ಕಳ ಆರೋಗ್ಯ ಸುಧಾರಣೆ ಆಗಿರಲಿ, ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಕೇಳಿಕೊಂಡು ನೀವು ಈ ಕುಂಕುಮವನ್ನು ಆ ಒಂದು ಗಾಜಿನ ಲೋಟದಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ಗಾಜಿನ ಲೋಟದಲ್ಲಿ ಕುಂಕುಮವನ್ನು ಹಾಕಿದ ನಂತರ ಇನ್ನೊಂದು ಪ್ರತ್ಯೇಕವಾದಂಥ ಒಂದು ವಸ್ತು ಸ್ನೇಹಿತರೆ, ಇದರಲ್ಲಿ ನಾವು ಉಪಯೋಗಿಸಬೇಕಾಗಿರೋದು ಇನ್ನೂ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ತೆಗೆದುಕೊಳ್ಳಿ. ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ತೆಗೆದುಕೊಂಡು ಅದನ್ನೊಂದು ಅಂಗೈಯಲ್ಲಿ ಹಾಕ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮ ಸಂಕಲ್ಪ, ನಾನು ಇವಾಗ ಏನು ಹೇಳಿದೆ ಅದೇ ಪ್ರಕಾರದಲ್ಲಿ ಸಂಕಲ್ಪಗಳನ್ನು, ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇದರಲ್ಲಿ ಹೇಳ್ಕೊಂಡು ಆ ಸಾಸಿವೆಯಲ್ಲಿ ಹೇಳ್ಕೊಂಡು ಆ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಆ ಸಾಸಿವೆಯನ್ನು ಕೂಡ ಆ ಗಾಜಿನ ಲೋಟದಲ್ಲಿ ಹಾಕ್ಕೊಳ್ಳಿ. ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲ ನಿರ್ಮೂಲವಾಗಬೇಕು ಅಂತ ಹೇಳ್ಕೊಂಡು ಹಾಕಬೇಕು ಸ್ನೇಹಿತರೆ. ಈ ಕೆಂಪು ನೀರಿನ ಜೊತೆ ಸಾಸಿವೆಯನ್ನು ಹಾಕುವಂಥದ್ದು, ಈ ಸಾಸಿವೆಗೆ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಇದೆ. ತಾಂತ್ರಿಕ ಶಕ್ತಿಯಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಸ್ತು ಈ ಕಪ್ಪು ಸಾಸಿವೆ. ನಿಮ್ಮಲ್ಲಿ ಬಿಳಿ ಸಾಸಿವೆ ಇದ್ದರೆ ಬಿಳಿ ಸಾಸಿವೆ ಕೂಡ ಅಷ್ಟೇ ಶ್ರೇಷ್ಠವಾದಂಥದ್ದು. ಬಿಳಿ ಸಾಸಿವೆಯನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ನಿಮಗಿರುವಂಥ ದೋಷಗಳು, ಗ್ರಹ ದೋಷಗಳು, ಯಾರೇ ಮಾಟ ಮಂತ್ರ ಮಾಡಿರಲಿ, ಯಾವುದೇ ಒಂದು ಕಣ್ಣುದೃಷ್ಟಿ ನರದೃಷ್ಟಿ ಆಗಿರಲಿ, ಈ ಸಾಸಿವೆ ಅದೆಲ್ಲವನ್ನು ಹೋಗ್ಲಾಡಿಸುತ್ತೆ. ಹಾಗಾಗಿ ನಾವು ದೃಷ್ಟಿ ದೋಷಗಳ ನಿವಾರಣೆಗೆ ಈ ಸಾಸಿವೆಯನ್ನು ಬಳಸ್ತೀವಿ. ತಂತ್ರಶಾಸ್ತ್ರದಲ್ಲೂ ಕೂಡ ಈ ಸಾಸಿವೆಯನ್ನು ಬಳಸ್ತೀವಿ. ಹಾಗಾಗಿ ಈ ಸಾಸಿವೆಯನ್ನು ಕೂಡ ಕೈಯಲ್ಲಿ ಇರಿಸ್ಕೊಂಡು ಈ ಸಾಸಿವೆಯನ್ನು ಕೂಡ ಆ ಗಾಜಿನ ಲೋಟದಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಗಾಜಿನ ಲೋಟದಲ್ಲಿ ಹಾಕೊಂಡ ನಂತರ ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಸಮಸ್ಯೆಗಳು ನಿರ್ಮೂಲವಾಗಲಿ ಅಂತೇಳಿ ಈ ಗಾಜಿನ ಲೋಟದ ನೀರನ್ನು ನೀವು ಮಲಗುವಂಥ ಕೋಣೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿಡಿ, ಅಥವಾ ನೀವು ಮಂಚದ ಕೆಳಗಡೆ ಇಡ್ಬೋದು, ಅಥವಾ ನಿಮ್ಮ ಮನೆಯ ಹಾಲಲ್ಲಿ ಯಾರಿಗೂ ಕಾಣ್ದಂಗೆ ರಹಸ್ಯವಾಗಿ ಒಂದು ಜಾಗದಲ್ಲಿ ಇಟ್ಬಿಡಿ ಸ್ನೇಹಿತರೆ. ಇಟ್ಟು ಇದನ್ನು ನೀವು ಮಲಗಿ ಬೆಳಗ್ಗೆ ಎದ್ದೇಳೋ ತನಕ ಅದನ್ನು ಹಾಗೆ ಬಿಡಬೇಕು. ಇದು ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು, ನೆಗೆಟಿವಿಟಿಗಳನ್ನು, ಮಾಟ ಮಂತ್ರಗಳನ್ನು, ಯಾವುದೇ ರೀತಿ ದುಷ್ಟಶಕ್ತಿಗಳು, ಕಣ್ಣಿಗೆ ಕಾಣದಂಥ ಅಗೋಚರ ಶಕ್ತಿಗಳು ಎಲ್ಲವನ್ನ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಆಕರ್ಷಿಸಿ ತನ್ನಲ್ಲಿ ಇಟ್ಕೊಂಡು ಇರುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಆ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಎಲ್ಲೂ ಕೂಡ ಚೆಲ್ಲದೆ ಇರೋ ಥರ ನೋಡಿಕೊಂಡು ಡ್ರೈನೇಜಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಮಾಡಬೇಕಾಗಿರೋದು, ಬಹಳ ಸುಲಭವಾದಂಥದ್ದು. ಅನಂತರ ಆ ಗಾಜಿನ ಲೋಟವನ್ನು ತೊಳೆದು ತೆಗೆದಿಟ್ಕೊಂಡ್ರೆ ಆಯಿತು. ಈ ಪ್ರಕಾರದಲ್ಲಿ ಈ ದಿನ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ. ಖಂಡಿತ ಸರ್ವ ಸಮಸ್ಯೆಗಳು ನಿರ್ಮೂಲವಾಗಿ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.